ಆ ಯುದ್ಧದ ಪ್ರಾರಂಭದ ಪಡವದು. ಅದೇ ಅದೇ ಮಹಾಭಾರತದ ಕಥೆಯ ಪುಟಗಳು. ನಾನು ಭೀಷ್ಮ ಪಿತಾಮಹ, ಹಸ್ತಿನಾಪುರದ ರಕ್ಷಕ. ಆದರೂ ತನ್ನ ಸ್ವಂತ ಪೀಳಿಗೆಯನ್ನು ರಕ್ಷಿಸದೇ ಹೋದ ಸಂರಕ್ಷಕ. ತನ್ನ ಕುಲವಧುವಿನ ವಸ್ತ್ರಾಭರಣವ ನಿಲ್ಲಿಸಲಾಗದ ವೀರ ಯೋಧ. ಅಸಂಖ್ಯ ಬಿಲ್ಲಿನ ಶವಕವಚದಲ್ಲಿ ನಿಂತು ಪೂರ್ತಿ ಯುದ್ಧವ ನೋಡಿದ ಭಾಗ್ಯವಂತ ನಾನು ಭೀಷ್ಮ ಪಿತಾಮಹ. ಪವಿತ್ರಾಗ್ನಿಯಿಂದ ಜನ್ಮಿಸಿದ ನಾನು ಸಮಾಜಕ್ಕೆ ಅಪವಿತ್ರ. ತಂದೆಯ ಪ್ರೀತಿಯ ಹಂಬಲಿಸಿದ ನಾನು ತಂದೆಯ ಕ್ರೂರ ಬೇಡಿಕೆಗಳಿಗೆ ಜನ್ಮಿಸಿದೆ. ಪಂಚಪತಿಯರ ಸಂರಕ್ಷಣೆಯಲ್ಲಿದ್ದ ನನಗೆ ವೀರರ ಸಭೆಯಲ್ಲಿ ವಸ್ತ್ರಾಭರಣದ ಪರಿಸ್ಥಿತಿ. ಆದರೆ ಮಹಾಭಾರತದ ಕಾರಣ ನಾನು ದ್ರೌಪದಿ. ತ್ಯಜಿಸಿ ನಿಹತ್ತ ನಿಂತು ವೀರ ಮರಣವ ಹೊಂದ ತಾನ ವೀರ ಕರ್ಣ. ಯುದ್ಧ ಭೂಮಿಯಲ್ಲಿ ವಿಜಯ ಪತಾಕೆ ಹಾರಿಸಿದರು ಎಲ್ಲ ಸೋತ ಗಾಂಡೀವಧಾರಿ ಅರ್ಜುನ. ಮಹಾಭಾರತ ವೀರ ಯೋಧರ ನಿರ್ಲಕ್ಷ್ಯದ ಕರ್ಮ, ನಾನೆಂಬ ಅಹಂಕಾರದ ಕರ್ಮದ ಫಲ. ಅರ್ಜುನ ಸ್ವಾರ್ಥಿ, ಕರ್ಣ ಅಧರ್ಮಿ, ದ್ರೌಪದಿ ಕಾರಣ ಪಾರಿವಾರಿಕ ಸಮಸ್ಯೆ, ಭೀಷ್ಮನ ಪ್ರತಿಜ್ಞೆ ಪಾಂಡುವಿನ ತ್ಯಾಗ. ಧರ್ಮ ಎಂದರೆ ಜೀವನ ನಿರಂತರ ಬದಲಾವಣೆಯೇ ಜೀವನದ ಪ್ರಥಮ ಗುರಿ. ಬದಲಾವಣೆಯ